ಬರತ್ತಾರ್ರಿ ಮತ್ತೆ ಬಾರಾಕ್ ಚಾಲು ಮಾಡತ್ತಾರ್ರಿ ಅವರು ಬಾರಾಕ್ ಬಂದ್ರಂದ್ರೆ 4 ಮಟ ನಿಧಿನ ಇರಾಗಲ್ರಿ. ಈಗ ನೀವು ಅಡ್ಡಾಡ್ತೀರ ನಂಗತ್ರ ಮತ್ತೆ ಅಡ್ಡಾಡಬೇಕ್ರಲ್ಲ ಮತ್ತೆ ಇನ್ನು ಕಾವ್ಲಕ್ಕೆ ಮತ್ತೆ ಎದ್ದೆದ ನೋಡ್ದಾಕತ್ರಿ. ನಾವು ಹೆಣ್ಮಕ್ಳು ಒಳಗೆ ಗಂಡು ಮಕ್ಳು ಅಡ್ಡಾಡಬೇಕ್ರಿ. ಇವ್ರ ಸಂಬಂಧ ಏನು ಮನಿ ಬಿಟ್ಟು ಹೊರಗೆ ಹೋಗಲ್ದಂಗೆ ಆಗೈತ್ರಿ. ಹಗಲಿ ಸರಿ ಬರ್ತಾರೆ. ಹಗಲಿನೂ ಒಟ್ಟ ಕೀಲಿ ಹಾಕಿ ಕೊಡಂಗಿಲ್ರಿ ಒಟ್ಟ. ಎಷ್ಟು ಮನೆ ಕಳ್ತನಾಗಿ ಅಮ್ಮ ನಿಮಗೆ ಗೊತ್ತಿರಕ್ಲಿ? ಈಗ ರೀ ಮನೆ ಆಗಿರ್ಬೇಕ್ರಿ ಅಷ್ಟು. ಮೊನ್ನೆ ಇದ್ರ ಕೊಲ್ನಾಗ 4 ಆಗ್ಯಾವ ಒಂದ ದಿನ. ಇಲ್ಲಿ ಸದಾಶಿವನ ಗುಡಿಯಾಗೂ ಕಳ್ತನ ಆಗೈತೆ. ಹಾಂ, ಸದಾಶಿವನ ಗುಡಿನೂ ಬಾಗಲ ಹೊಡೆದಿದ್ರಲ್ರಿ. ಸದಾಶಿವಪ್ಪನ ಹೊಡೆದಿದ್ರಿ. ಇಲ್ಲೇ ಒಂದು ಮುದುಕಿದ 5 ಹೊಡೆದಿದ್ರಿ. ಅವತ್ತು 4 ಮಾಡ್ಯಾರ್ರಿ. ಬಡ್ಗ್ಯಾರ ಸರ್ ಮನೆ ಒಂದ್ರಿ. ಮತ್ತು ಅಲ್ಲಿ ರೇಣೋ ರೀ, ರೇಣೋ ಒಂದೊಂದು ಮಾಡ್ಯಾರ್ರಿ. 4 ಮನೆ ಭಾಳ ಆಗ್ಯಾವ್ರಿ. ಹ್ಞೂ ರೀ. ಈ ರಾತ್ರಿ ನಿದ್ದೆ ಹೆಣ್ಮಕ್ಳು ಮಾಡಕ್ ಬರ್ಲಾರ್ದಂಥದ್ದಾಗೈತೆ. ಗಂಡು ಮಕ್ಳು ಮಾಡಾಗಲ್ರಿ, ಹೆಣ್ಮಕ್ಳು ಮಾಡಾಗಲ್ರಿ. ಯಾರು ಮಾಡಾಗೇ ಇಲ್ಲ. ಹಗಲಿ ಸಹ ಕೀಲಿ ನಮ್ಮ ಹೆಸರಮ್ಮ? ನಮ್ಮ ಹೆಸರು ಮಾದೇವಿ ರೀ. ಹಾಕಂಗಿಲ್ಲ ನೋಡ್ರಿ ಮನೆಗಳು ಒಟ್ಟ ಹಂಗಾಗೈತ್ರಿ ಪರಿಸ್ಥಿತಿ. ಅವರು ಮತ್ತು ಬಡವ್ರು ಒಬ್ರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಯಾರಾದ್ರೂ ಅವ್ನು ದುಡ್ದಾಗ ಗಳಿಸಿರ್ತಾರ್ರಿ ಹಣ. ಮತ್ತು ಒಂದಿಟ ಚಿಂತಿನರ್ಲಿ ಎಲ್ಲಾರ್ಗಿ. ಮತ್ತು ಹಂಗಾಗಣ ಮತ್ತು ಹೆಂಗೆ ನಿದ್ದೆ ಅಂತ ಹೇಳ್ರಿ ನೀವು. ಇಲ್ಲೇ ಬ್ಯಾಂಕ್ನಾರ ನಮ್ಮ ತಮ್ಮಾರದಾರ್ರಿ, ಇಲ್ಲೇ ಒಬ್ರು ಅದಾರಿ ನಮ್ಮ ಅಣ್ಣಾರು. ದಿವಸ ನಾವು ಹೊಲ್ದಾಗದೀವ್ರಿ ಕರೆ ಇದನ್ನ ಕೇಳೋದಾಗೈತ್ರಿ ಸುದ್ದಿ. ಫೋನ್ ಮಾಡಿದ್ರೆ ಬರೀ ಅಲ್ಲಿ ಬಂದ್ರಿವ ಇಲ್ಲಿ ಬಂದ್ರಿವ, ನನಗೆ ಹೊರಗೆ ಎದ್ದು ಹೋಗೋಣ ಆಗಂಗಿಲ್ಲ ತಾಡ್ರಿ. ನಮ್ಮ ಅಣ್ಣನ 2 ಬೈಕಿ ತಂಗಿ ತಮ್ಮನಿ ಅಂತ ಬೈಕಿ ಒಟ್ಟ ಹಗಲೋದ್ದು ಕೀಲಿ ಹಾಕುವಂಗಿಲ್ಲ. ಒಬ್ರು ಮನೆ ಮುಂದೆ ಆಗತ್ತಾಗ ಹಿಡಿತಾರ್ರಿ ಅವ್ರು. ಈಗ ಮತ್ತೆ ಹೆಣ್ಮಕ್ಳು ಮನ್ಯಾಗ ಒಬ್ಬೊಬ್ರ ಇದ್ರಿ. ಒಬ್ಬೊಬ್ರ ಇದ್ರು ಅದು ಚಿಂತಿನರ್ಲೇ ಬಿಟ್ಟು ಆದ್ರು ರೀ. ಹೊರಗ ಕುಂಡ್ರದ್ರಿ ಬಾಗಲ್ ಮುಂದೆ. ಟುಲು ಇರ್ತೈತೆ ಬಾಗಲ್ ಮುಂದೆ ಕುಂಡ್ರದ್ ನೋಡ್ರಿ. ಮತ್ತು ಒಳಗೆ ಹೋದ್ರ ಕದ ಹಾಕೊಂಡು ಒಳಗೆ ಹೋದ್ರೆ ಬಂದಾರನು ಅನಿಸಿಕ್ರಿ. ಮತ್ತೆ ಎದಕ್ಕರ ಹೋಗಬೇಕಾಗತ್ತೆ. ದವಾಖಾನಿಗೆ ಹೋಗುದು ಫ್ರೀ ಆಗೈತೆ ನೋಡ್ರಿ ಕೀಲಿ ಹಾಕೊಂಡ್ರಿ. ದವಾಖಾನಿಗೆ ಹೋಗುದಾರ ಒಟ್ಟ ನಮ್ಮ ತಮ್ಮನ ಏನಂತಿ ಬ್ಯಾಂಕಿನ ಸಾಹೇಬದಾನ್ರಿ. ಬ್ಯಾಂಕಿಗೆ ಹೋಗ್ಕೊಂಡ್ರಿ ಯಾರನ್ನಾರು ಒಬ್ರನ್ನ ರೊಕ್ಕ ಕೊಟ್ಟು ಪಗಾರ ಮಾಡಿ ಇಟ್ಟು ಹೋಗ್ಕಾಡ್ರಿ. ಆಕಿಗೆ ಹೊರ ಚಂಚನ ಹಾಕೊಂಡ್ರಿ ಬಾಗಲ್ ಮುಂದೆ ಹೇಳಿ ದವಾಖಾನಿಗೆ ಹೋಗ್ತೀವಿ ನೋಡ್ರಿ. ನಾವು ಆಕಿನ ಕರ್ಕೊಂಡು ಹೋಗುದಾರ. ಏನು ಹೇಳುವಂಥದ್ದು ಏನಿಲ್ಲ ರೀ. ರಾತ್ರಿ ಎಲ್ಲ ನಾವು 2 ಮಕ್ಳ ಕರ್ಕೊಂಡು ಏನೈತ್ರಿ ನಿದ್ದೆ ಇರ್ಲಾರ ದಿವ್ಸನೇ ಇಲ್ರಿ. ಒಟ್ಟು ಕಂಟಿನ್ಯೂ ಕಾಯ್ಕೊತ ಕೂತೀವ್ರಿ. ಏಕರಿ 2 ಮಕ್ಳ ನಾವು ಒಬ್ಬಾಕೆದನ್ರಿ ಮನ್ಯಾಗ. ಏನೇನು ಸಮಸ್ಯೆ ಆಗ್ತೈತ್ರಿ? ಸಮಸ್ಯೆ ಏನಿಲ್ರಿ, ಕಂಟಿನ್ಯೂ ದಿವಸ ಬರ್ತಾರ್ರಿ ಅವ್ರು. ಮತ್ತು ಎಲ್ಲರೂ ಕಾಯಕ್ತಾರ್ರಿ. ನಮ್ಮ ಮನ್ಯಾನವ್ರು ಆರ್ಮಿ ಇದಾರ್ರಿ. ನಾವು ಇರೋರು ನಮ್ಮ ಮನ್ಯಾಗ ನಾವು ಒಬ್ಬಾಕಿರಿ, ನನ್ನ ಮಕ್ಳು 2. ಈಗ ಲಾಸ್ಟಿಗೆ ನಿಮ್ಮ ಯಜಮಾನ್ರಿಗೆ ಫೋನ್ ಹಚ್ಚಿ ಕರ್ಸ್ಕೊಂತದ್ದಾಯ್ತು. ಏನು ಸಮಸ್ಯೆ ಅನ್ನಿಸ್ತೈತ್ರಿ ಅಮ್ಮ ನಿಮಗೆ ಮನೆಯೊಳಗೆ? ಸಮಸ್ಯೆ ಅನ್ನಕ್ಕೆ ಏನೈತ್ರಿ, ಪ್ರತಿ ರಾತ್ರಿನೂ ಅವ್ರು ಬರ್ತಾರ್ರಿ. ಪ್ರತಿ ರಾತ್ರಿನೂ ಎಲ್ಲರೂ ಕಾಯ್ತಾರ್ರಿ. ಏಕಾದ್ರೂ ಅವ್ರು ಈಗ ನಿನ್ನ ಒಂದು ಸಿಕ್ಕಾರ ನೋಡ್ರಿ. ಪ್ರತಿ ದಿವ್ಸನೂ ಕಾಯ್ತಾರ್ರಿ. ದಿವಸ ಬರ್ತಾರೆ ಅವ್ರು. ಬಂದು ಏನೈತಿ ಎಲ್ಲರೂ ಪ್ರೂಫ್ ಐತ್ರಿ. ಎಲ್ಲ ಕ್ಯಾಮ್ರಾದಾಗ ಸಿಕ್ಕಾರಿ. ಪ್ರತಿ ಕ್ಯಾಮ್ರಾದಾಗೂ ಸಿಕ್ಕಾರಿ. ಇನ್ನೇನು ಆಗ್ಬೇಕಂತೀರಮ್ಮ ಇಲ್ಲಿ? ಸ್ಟೇಷನ್ದಿಂದ ಏನಾರೇ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ರಿ. ಸ್ಟೇಷನ್ದಿಂದ ಏನಾರೇ ನಮಗೆ ಪೊಲೀಸ್ ಸ್ಟೇಷನ್ದಿಂದ ರೀ ಏನಾರೇ ಸೆಕ್ಯೂರಿಟಿ ಹಾಕಿ ನಮಗೆ ಏನಾರೇ ಇದನ್ನು ಮಾಡ್ರಿ, ಹೆಲ್ಪ್ ಮಾಡ್ರಿ. ತಮ್ಮ ಹೆಸರು? ಲಕ್ಷ್ಮೀ ಲಿಂಬಿಕಾಯಿ. ನೋಡ್ರಿ, ಇಲ್ಲಿ ಜಾಸ್ತಿ ಜನಕ್ಕೆ ಅಂದ್ರೆ ಒಂದು ಇಲ್ಲಿ ಭಯ ಅಂತೇಳಿ ಆಗಿಬಿಟ್ಟೈತೆ. ಮೇನ್ ಹೇಳ್ಬೇಕಂತಂದ್ರೆ ಭಯ ಆಗಿಬಿಟ್ಟೈತೆ. ಏನು ಹೇಳಿದ್ರೆ ಇಲ್ಲ ಸದಾಶಿವನಗರ ಹತ್ರ ಏನೂ ಇಲ್ಲ, ಜಾಸ್ತಿ ಅಲ್ಲೇ ಕಳ್ಳರು ಬರ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಯಾವ ರೀತಿ ಅದಕ್ಕೆ ಬರ್ತಾರಪ್ಪ ಅಂತಂದ್ರೆ ಇದು ಯಾವ ಕಾರಣಕ್ಕಾಗಿಲ್ಲ ಆಗತ್ತೆ, ಯಾವ ಕಾರಣಕ್ಕಾಗಿಲ್ಲ ಅಂತೇಳಿ ಕಿಸಿಂದ ಸ್ವಲ್ಪ ನಾವು ಇಲ್ಲಿ ಈಗಾಗಲೇ ನಮ್ಮ ಇಲ್ಲಿ ಸ್ಥಳೀಯರು ಎಲ್ಲರೂ ಕೂಡ್ಕಿಸಿದ ನಾವು ಚರ್ಚೆನೂ ಮಾಡ್ತಾಯಿದ್ದೀವಿ. ಬಟ್ ಅದೇ ರೀತಿ ಈಗ ಪೊಲೀಸರು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅವರು ಇನ್ನಷ್ಟು ನಮಗೆ ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ನಮಗಿಲ್ಲಿ ಸೇವೆಯನ್ನು ಒದಗಿಸಿಲ್ಲ ಅಂತ ಹೇಳಿಕೆಸಿಂದ ನಾನು ಅವರಲ್ಲಿ ಸ್ವಲ್ಪ ವಿನಂತಿಯನ್ನು ಕೇಳ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಈ ಸದಾಶಿವನಗರಕ್ಕಾಯಿತು, ಇಡೀ ನಮ್ಮ ಇಲ್ಲಿ ಮುಧೋಳ ತಾಲೂಕಿಗಾಯಿತು, ಎಲ್ಲರಿಗೂ ರಕ್ಷಣೆ ಕೊಡಲಿ ಅಂತ ಹೇಳಿಕೆಸಿಂದ ನಾನು ಅವರಲ್ಲಿ ವಿನಂತಿಯನ್ನು ಕೇಳ್ತಾ ಇದ್ದೆ. ಸರ್, ತಮಗೆ ಫೋನ್ ಬಂದು ಯಾವ ರೀತಿ ಭಯ ತಮ್ಮ ಮುಂದೆ ಹಂಚ್ಕೊಂಡ್ರು ತಮ್ಮ ಮನೆಯವರಾಗಿರ್ಬೋದು ಇವತ್ತು? ಹೌದು, ಈಗ ನಮಗೆ ಫೋನ್ ಮಾಡಿದ ತಕ್ಷಣ ಈಗ ನಾವಲ್ಲಿ ಡ್ಯೂಟಿ ಮೇಲೆ ಇರ್ತೀವಿ. ಅಂದರೆ ಡ್ಯೂಟಿದು ನಮ್ದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಇಲ್ಲಿ ವಾಪಸ್ ಇಲ್ಲಿ ಫೋನ್ ಮಾಡ್ತಾರೆ, ಅವ್ರದ್ದು ಒಂದು ನಾವು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ನಮಗೆ ಈಗ ರಾತ್ರಿ ಏನೋ ಒಂದು ಅಕಸ್ಮಾತ್ ಫೋನ್ ಮಾಡಿದರೂ ಕೂಡ ನಾವು ಅಲ್ಲಿ ಫೋನನ್ನು ಅಟೆಂಡ್ ಮಾಡಲಾರ್ದಂಥ ಸಮಯದಲ್ಲಿ ನಾವು ಡ್ಯೂಟಿ ಮಾಡ್ತಿರ್ತೀವಿ ಅಲ್ಲಿ. ಸೊ ಆ ರೀತಿಯಲ್ಲಿ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇದಕ್ಕೆ ಜವಾಬ್ದಾರಿ ಯಾರು ಅಂತೇಳಿ ಕಿಸಿಂದ ನಾನು ಸ್ವಲ್ಪ ಇಲ್ಲಿ ರಿಕ್ವೆಸ್ಟನ್ನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ತಾವು ಎಲ್ಲರೂ ಇಲ್ಲಿ ನಮಗೆ ಸಹಕರಣೆ ಮಾಡಬೇಕು. ಸೊ ನಮ್ಮ ನಗರಕ್ಕೆ ನಮ್ಮ ಎಲ್ಲ ಇಲ್ಲಿ ಹೆಣ್ಮಕ್ಳಿಗಾಯಿತು ಎಲ್ಲರಿಗೂ ಇಲ್ಲಿ ನಮಗಿಲ್ಲಿ ರಕ್ಷಣೆ ಕೊಡಬೇಕಂತೇಳಿ ಕಿಸಿಂದ ತಾವು ನಾನು ಸ್ವಲ್ಪ ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಂದಕುಮಾರ್ ಲಿಂಬಿಕೆ ಅಂತೇಳಿ. ನಾನು 18 ವರ್ಷ ಸರ್ವಿಸ್ ಆಯಿತು. ಈಗಾಗಲೇ ನನ್ನ ಸರ್ವಿಸ್ ನಾನು ಬಿಹಾರದಲ್ಲಿ ಮಾಡ್ತಾಯಿದ್ದೀನಿ.
ಈ ರೀತಿ ನನಗೆ ಕಾಲ್ ಬಂದ ತಕ್ಷಣ ನಾನು ಇಲ್ಲಿ ರಜಕ್ಕೆ ಬರಬೇಕು ಆಯ್ತು ಎಮರ್ಜೆನ್ಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಥ್ಯಾಂಕ್ ಯು ಸರ್. ಓಕೆ.